ಮೈದುಂಬಿ ಹರಿಯುತ್ತಾ ಇರುವಂತದ್ದು ಚಿಕ್ಕಮಗಳೂರಿನ ಭದ್ರಾ ನದಿ ಕೂಡ. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾದಲ್ಲಿ ಇರುವಂತಹ ಈ ಭದ್ರಾ ನದಿ ಈ ವರ್ಷ ಮೊದಲನೇ ಸಲ ಭದ್ರಾ ಡ್ಯಾಂಗೆ ಒಳಹರಿವು ಹೆಚ್ಚಳ ಆಗಿರುವಂತದ್ದು. 30,000 ಕ್ಯೂಸೆಕ್ ನೀರು ಒಳಹರಿವು ಹೆಚ್ಚಳ ಆಗಿದೆ. ಕುದುರೆಮುಖ, ಸಂಸೆ, ಕಳಸಾ ಮತ್ತೆ ಬೇಲೂರು ಪ್ರದೇಶಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಆ ಭಾಗಗಳಲ್ಲೆಲ್ಲವೂ ಕೂಡ ಮೈದುಂಬಿ ಹರಿತಾ ಇರುವಂತದ್ದು. ಭದ್ರಾ ಅಣೆಕಟ್ಟಿಗೆ 30,000 ಕ್ಯೂಸೆಕ್ ಒಳಹರಿವು ಹೆಚ್ಚಾಗಿದೆ. ಚಿಕ್ಕಮಗಳೂರಿನ ದೃಶ್ಯಗಳು ನಾವು ಗಮನಿಸ್ತಾ ಇರುವಂತದ್ದು. ಮೈದುಂಬಿ ಹರಿತಾ ಇರುವಂತದ್ದು ಭದ್ರಾ ನದಿ. ಚಿಕ್ಕಮಗಳೂರು, ಶಿವಮೊಗ್ಗ ಈ ಭಾಗ, ಕೇರಳ ಈ ಭಾಗಗಳಲ್ಲಂತೂ ಸಂಪೂರ್ಣವಾಗಿ ಅಲ್ಲಿನ ನದಿ ತುಂಬಿ ಹರಿತಾ ಇರುವಂತ ದೃಶ್ಯಗಳು ನಮಗೆ ಕಾಣೋಕೆ ಸಿಗುತ್ತೆ. ಇನ್ನು ಜಲಾಶಯಗಳು ಕೂಡ ಸಂಪೂರ್ಣವಾಗಿ ಧುಮುಕ್ತಾ ಇರುತ್ತೆ. ಕುದುರೆಮುಖ, ಸಂಸೆ, ಕಳಸಾ, ಬೇಲೂರು ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಡ್ರೋನ್ ದೃಶ್ಯಾವಳಿಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಅಕ್ಕಪಕ್ಕ ಮನೆಗಳಿರುತ್ತೆ. ಎಷ್ಟೇ ಎತ್ತರದ ಮನೆ ಇದ್ರು, ಎಷ್ಟೇ ಅಲ್ಲಿ ಸೇತುವೆ ನಿರ್ಮಾಣ ಆಗಿದ್ರು, ಮಳೆ ನೀರಿನಿಂದ ತುಂಬಿಕೊಂಡಿರೋದನ್ನ ನಾವು ಗಮನಿಸ್ತಾ ಇರುವಂಥದ್ದು. ಕರಾವಳಿ ಪ್ರದೇಶದಲ್ಲಿ, ಮಲೆನಾಡು ಭಾಗದಲ್ಲಿ ಸಂಪೂರ್ಣವಾಗಿ, ಶಿರಸಿಯಲ್ಲೂ ಅದೇ ರೀತಿಯಾಗಿ ಧಾರಾಕಾರ ವರ್ಷಧಾರೆ. ಈ ಚಿಕ್ಕಮಗಳೂರಿನ ದೃಶ್ಯಗಳು ನಾವು ಗಮನಿಸ್ತಾ ಇರುವಂಥದ್ದು. ಭದ್ರಾ ಡ್ಯಾಂಗೆ ಒಳಹರಿವು ಹೆಚ್ಚಳ ಆಗಿದೆ. 30,000 ಕ್ಯೂಸೆಕ್ ನೀರು ಭದ್ರಾ ಅಣೆಕಟ್ಟೆಗೆ. ಕುದುರೆಮುಖ ಆಗಿರ್ಬೋದು, ಅದೇ ರೀತಿಯಾಗಿ ಸಂಸೆ, ಕಳಸಾ, ಬೇಲೂರು ಪ್ರದೇಶಗಳಲ್ಲೂ ಇದೇ ರೀತಿಯಾಗಿ ಬಿಟ್ಟು ಬಿಡದೆ ಭಾರಿ ಮಳೆಯಾಗ್ತಾ ಇದೆ. ಕಳಸಾದಲ್ಲಿ ನಾವು ಭದ್ರಾ ನದಿಯನ್ನ ಕಾಣೋಕೆ ಸಿಗುತ್ತೆ. ತುಂಬಿ ಹರಿತಾ ಇರುವಂಥದ್ದು, ಒಳಹರಿವು ಹೆಚ್ಚಾಗಿದೆ. ಅದೇ ರೀತಿ ಕರಾವಳಿ ಕರ್ನಾಟಕ ಭಾಗ, ದಕ್ಷಿಣ ಕನ್ನಡ ಭಾಗದಲ್ಲಿ ಉಡುಪಿ ಆಗಿರ್ಬೋದು, ಚಿಕ್ಕಮಗಳೂರು, ಶಿವಮೊಗ್ಗ ಈ ಭಾಗಗಳಲ್ಲಂತೂ ನಿಲ್ತಾನೆ ಇಲ್ಲ ಮಳೆ ಅವಾಂತರಗಳು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಅಲ್ಲಿನ ಜನತೆಗೆ ಈಗಾಗಲೇ ಮನವಿಯನ್ನ, ಒಂದು ರೀತಿಯಾಗಿ ಎಚ್ಚರಿಕೆಯನ್ನ ನೀಡಲಾಗಿರುತ್ತೆ ಜಿಲ್ಲಾಡಳಿತಗಳು. ಶಾಲೆ ಕಾಲೇಜುಗಳ ವಿಚಾರದಲ್ಲಾಗಿರ್ಬೋದು, ಮಕ್ಕಳನ್ನ ಎಚ್ಚರಿಕೆಯಿಂದ ಶಾಲಾ ಕಾಲೇಜುಗಳಿಗೆ ಕಳಿಸುವಂಥದ್ದು, ಹಾಗೇನೆ ರಜೆ ಘೋಷಣೆ ಮಾಡುವಂತಹ ವಿಚಾರದಲ್ಲೂ ಕೂಡ ಎಚ್ಚರಿಕೆಯನ್ನ ನೀಡಿರ್ತಾರೆ ಜಿಲ್ಲಾಡಳಿತ. ಇನ್ನು ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನ ನೀಡಿರುತ್ತೆ. ಅದೇನೇ ಇದ್ರೂ ಮಳೆ ಅವಾಂತರಕ್ಕೆ ತಯಾರಿಯನ್ನ ಮಾಡ್ಕೊಂಡಿರ್ಬೇಕಾಗುತ್ತೆ ಈ ಭಾಗದ ಜನತೆ.